ಸರ್ ಇವಾಗ ನಾರ್ಮಲಿ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ವಾ ಅನ್ನುವಂಥ ಒಂದು ಕಡೆ ಕೂಗ್ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಎರಡನೇ ಪಾಯಿಂಟ್ ಕರೆಕ್ಟ್, ಒಳ್ಳೆ ಸಿನಿಮಾ ಬರ್ತಾ ಇಲ್ಲ. ಜನ ಬರ್ತಾರೆ, ಒಳ್ಳೆ ಸಿನಿಮಾ ಬಂದರೆ ಜನ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಆ್ಯಂಡ್ ದ್ಯಾಟ್ಸ್ ಹೌ ಇಟ್ ವರ್ಕ್ಸ್. ಒಬ್ಬರು 10 ರೂಪಾಯಿ ಖರ್ಚು ಮಾಡಿದ್ರು ಯೋಚನೆ ಮಾಡ್ತಾರೆ ಇಫ್ ದಟ್ ಥಿಂಗ್ ಇಸ್ ವರ್ತ್ ಇನಫ್ ಆಫ್ ದಟ್ 10. ಸೊ ಇಲ್ಲಿ ಆಬ್ವಿಯಸ್ಲಿ ಟಿಕೆಟ್ ಪರ್ಚೇಸ್ ಮಾಡಿದಾಗ ಇಟ್ಸ್ ನಾಟ್ ಅಬೌಟ್ ವರ್ತ್ ದ ಮನಿ, ಇಟ್ಸ್ ಅಬೌಟ್ ವರ್ತ್ ದ ಟೈಮ್. ಈಗ 3 ಗಂಟೆ ಒಬ್ಬರು ಒಂದು ಸಿನಿಮಾನ ನೋಡೋಕೆ ಕೂತ್ಕೋಬೇಕು ಅಂತಂದರೆ ಅವ್ರಿಗೆ ವರ್ತ್ ಅನ್ನಿಸ್ಬೇಕು 3 ಗಂಟೆ. ಇಲ್ಲ ಅಂತಂದರೆ ಅವ್ರಿಗೆ ರಿಪೀಟ್ ಟೆಲಿಕಾಸ್ಟಲ್ಲಿ ಮ್ಯಾಚ್ ನೋಡಿದ್ರು ಅಷ್ಟೇ ಖುಷಿ ಪಡ್ತಾರೆ. ಸೊ ಅದರ ಬದಲು ವಿ ಶುಡ್ ಕಾನ್ಸಂಟ್ರೇಟ್ ಮೋರ್ ಆನ್ ಮೇಕಿಂಗ್ ಗುಡ್ ಫಿಲ್ಮ್ಸ್. ಸರ್ ಒಳ್ಳೆ ಸಿನಿಮಾ ಅಂದರೆ ಯಾವ ಥರ ಸರ್? ಜನಕ್ಕೆ ಇಷ್ಟ ಆಗುವಂಥದ್ದು. ಇವಾಗ ಜನನ ಕೇಳೇ ಕತೆ ಮಾಡಬೇಕಾಗಿತ್ತು ಆಮೇಲೆ ಆಬ್ವಿಯಸ್ಲಿ ಒಪಿನಿಯನ್ ತಗೊಳ್ಳೇಬೇಕು. ಏನಾಗುತ್ತೆ ಗೊತ್ತಾ, ಪ್ರತಿಯೊಬ್ಬರಿಗೂ ಹೆಡ್ ವೇಟ್ ಅಂತ ಹೇಳ್ತಾರಲ್ಲ, ನನಗಿಂತ ಇನ್ಯಾರು ಗೊತ್ತು ಅಂತ. ಎಲ್ಲ ಅದನ್ನು ತಲೆಯಿಂದ ತೆಗ್ದಾಕ್ಬಿಟ್ರೆ ಎಲ್ಲ ಕರೆಕ್ಟಾಗಿ ಆಗೋಗುತ್ತೆ. ವೆನ್ ಯು ಆರ್ ಮೇಕಿಂಗ್ ಅ ಪ್ರಾಡಕ್ಟ್ ಫಾರ್ ಅ ಮಾಸ್ ಕ್ರೌಡ್, ಪ್ರತಿಯೊಬ್ಬರು ಒಪಿನಿಯನ್ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಪ್ರತಿಯೊಬ್ಬನೂ ಥಿಂಕಿಂಗ್ ಇನ್ ಅ ಡಿಫ್ರೆಂಟ್ ವೇವ್ ಲೆಂತ್. ಸೊ ಪ್ರತಿಯೊಬ್ಬರು ಒಪಿನಿಯನು ಮ್ಯಾಟ್ರ್ ಆಗುತ್ತೆ, ಪ್ರತಿಯೊಬ್ಬರು ಕಾನ್ಸೆಪ್ಟ್ನ ಹೇಳೋ ರೀತಿನೂ ಮ್ಯಾಟ್ರ್ ಆಗುತ್ತೆ. ಸೊ ಯು ಶುಡ್ ಬಿ ಓಪನ್ ಇನಫ್ ಟು ಟೇಕ್ ಐಡಿಯಾಸ್, ಮೇಕ್ ಸಮಥಿಂಗ್ ಔಟ್ ಆಫ್ ಇಟ್ ಆ್ಯಂಡ್ ಗಿವ್ ಇಟ್ ಬ್ಯಾಕ್ ಟು ದೆಮ್. ನನಗೆ ನಂದೇ ಅಂತ ಎಲ್ಲ ಮಾಡ್ತಿದ್ರೆ ಅದೇ ಮುಗ್ದಿನ ಆದಮೇಲೆ ಯೂಟ್ಯೂಬಲ್ಲಿ ಅಯ್ಯೋ ಜನ ಥಿಯೇಟ್ರಿಗೆ ಬರ್ತಾರ ಅನ್ಬೇಕಾಗುತ್ತೆ. ಸರ್ ಒಬ್ಬ ಹೀರೋ ಆಗಿ, ಒಬ್ಬ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ನಟನಾಗಿ ಮುಂದೆ ಬರುವಂಥವ್ರಿಗೆ ಇವಾಗ ಕೆಲವರು ಝೀರೋಯಿಂದ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿ ಬರಬೇಕು ಅಂತ ಕನ್ಸನ್ ಕಟ್ಕೊಂಡಿರ್ತಾರೆ. ಅಂಥ ಯುವತಿಯರಿಗೆ ಏನು ಹೇಳ್ತೀರಾ? ಖಂಡಿತವಾಗ್ಲೂ ಇಲ್ಲಿ ಆಪರ್ಚುನಿಟಿ ಇದ್ದೇ ಇದೆ. ಅಂದರೆ ಅದು ಒಂದಷ್ಟು ಟೈಮಿಂದ ಮಿತ್ತಿತ್ತು, ಓಕೆ ಯು ನೀಡ್ ಸಮ್ ಒನ್ ಟು ಬಿ ಹಿಯರ್. ಆ್ಯಂಡ್ ನಾನು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಅದನ್ನೇ ಅನ್ಕೋತಿದ್ದೆ. ಬಟ್ ಹೋಗ್ತಾ ಹೋಗ್ತಾ ನನಗೆ ಏನು ಗೊತ್ತಾಯ್ತು ಅಂತಂದರೆ, ಬಿ ಕಾನ್ಫಿಡೆಂಟ್ ಇನಫ್ ಟು ನೋ ಯೋರ್ ವರ್ತ್. ನೀವು ನಿಮ್ಮ ಕೆಲಸದಲ್ಲಿ ಎಷ್ಟು ಕಷ್ಟಪಡ್ತೀರೋ, ಆ್ಯಂಡ್ ವೆನ್ ಯು ನೋ ಯೋರ್ ವರ್ತ್, ಆ ಕಾನ್ಫಿಡೆನ್ಸಲ್ಲಿ ಕೆಲಸ ಮಾಡಿ. ಯು ಡೋಂಟ್ ಹ್ಯಾವ್ ಟು ಬೆಗ್ ಎನಿ ಒನ್. ಯಾರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿಲ್ಲ, ಯಾರ ಹತ್ರನೂ ಹೋಗಿ ನಂಗೆ ಕೆಲಸ ಕೊಡಿ ಅಂತ ಅನ್ಬೇಕಾಗಿಲ್ಲ. ಮೇಕ್ ಶ್ಯೂರ್ ಇನಫ್ ನೀವು ಎಲ್ಲೇ ಇದ್ದರೂ ನಿಮ್ಮ ಸ್ಕಿಲ್ಸ್ ಎಲ್ಲರಿಗೂ ರೀಚ್ ಆಗ್ತಿದೆ. ನಿಮ್ಮನ್ನ ನೋಡಿದ ತಕ್ಷಣ ಅನ್ನಿಸ್ಬೇಕು, ಹಿ ಈಸ್ ಡಿಫ್ರೆಂಟ್ ಅಂತ ಅನ್ನಿಸಿದಾಗ ಯು ವಿಲ್ ಗೆಟ್ ಆಪರ್ಚುನಿಟಿ. ಸೊ ಅದಕ್ಕೆ ಏನು ಬೇಕು, ಸೆಲ್ಫ್ ಡೆವಲಪ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮಲ್ಲಿ ನೀವು ಕೊರತೆ ಇಟ್ಕೊಂಡು ಹೊರಗಡೆ ಪ್ರಪಂಚ ಕೆಟ್ಟದಾಗಿದೆ ಅಂದರೆ ಲೈಕ್ ಯು ಆರ್ ಒನ್ ಅಮಾಂಗ್ ದ ಫೂಲ್ಸ್ ಅಷ್ಟೇ. ಸೊ ಬಿ ಪ್ರಿಪೇರ್ಡ್. ಸರ್ ಇವಾಗ ನಿಮ್ಮ ಥರಾನೇ ನಮ್ಮಲ್ಲಿ ಸಾಕಷ್ಟು ಜನ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಂಡಸ್ಟ್ರಿಗೆ ಬಂದು ಇವತ್ತು ಹೆಸರು ಮಾಡ್ತಾ ಇರೋ ತುಂಬ ಜನ ಇದ್ದಾರೆ. ಇವತ್ತು ಕನ್ನಡ ಇಂಡಸ್ಟ್ರಿನ ಬೇರೆ ಕಡೆ ತಿರುಗಿ ನೋಡೋದಂತೆ ಮಾಡಿದ್ದು ಎಸ್ ಸರ್. ಅವರ ಟಾಕ್ಸಿಕ್ ಮೂವಿಗೆ ಹಲವಾರು ಅಡೆತಡೆಗಳು ಬಂತು, ಆದರೂ ಕೂಡ ಮುನ್ನುಗ್ತಾ ಇದ್ದಾರೆ. ಹೇಗೆ ಅನಿಸುತ್ತೆ ಸರ್ ಅವಾಗ ಎಸ್ ಸರ್? ನೀವು ಅವ್ರ ಸಿನಿಮಾಗಳನ್ನ ನೋಡಿರ್ತೀರಾ, ಇವಾಗ ಎಸ್ ಸರ್ ಇರೋಕ್ಕೂ ಏನು ಹೆಂಗೆ ಅನಿಸುತ್ತೆ ಸರ್? ದಟ್ಸ್ ಅನ್ ಎಕ್ಸಾಂಪಲ್ ಅಲ್ವಾ. ಒಂದು ವಿಷನ್ ಮತ್ತು ಹಾರ್ಡ್ ವರ್ಕ್ ಎರಡೂ ಪ್ರಾಪರ್ ಇದ್ದಾಗ ವೇರ್ ಥಿಂಗ್ಸ್ ಕ್ಯಾನ್ ಟೇಕ್ ಯು ಅನ್ನೋದು ಇಟ್ಸ್ ಅ ಗುಡ್ ಎಕ್ಸಾಂಪಲ್. ಸೊ ಅದೇ ನಾನು ಆಗಲೇ ಹೇಳಿದ್ದು, ಇಫ್ ಯು ಆರ್ ಡೆಡಿಕೇಟೆಡ್ ಇನಫ್, ಇಫ್ ಯು ನೋ ಯೋರ್ ಕಾನ್ಫಿಡೆನ್ಸ್ ಆ್ಯಂಡ್ ವರ್ತ್, ಯು ಕ್ಯಾನ್ ರೀಚ್ ಪ್ಲೇಸಸ್. ನೀವು ಇಲ್ಲಿ ಯಾರಿಗೂ ಕೈ ಇಡಬೇಕಾಗಿದೆ. ಸರ್ ಒಬ್ಬ ನಟನಿಗೆ ಈ ಪ್ರಶ್ನೆ ಅಷ್ಟಿದಲ್ಲ, ಆದರೂ ಕೇಳ್ತೀನಿ. ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಪಾತ್ರಗಳನ್ನು ಮಾಡಬೇಕು ಅನ್ನೋ ಒಂದು ಡ್ರೀಮ್ ಪಾತ್ರ, ಈ ಪಾತ್ರ ಮಾಡಬೇಕಪ್ಪ, ಅಥವಾ ಯಾರು ಒಂದು ಕ್ಯಾರೆಕ್ಟರ್ ನೋಡಿರ್ತೀರಾ, ಇದೊಂದು ಪಾತ್ರ ನಾನು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಯಾವಾಗ ಅನ್ಸುತ್ತೆ? ಅಥವಾ ಸೂಪರ್ ಹೀರೋ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಆ್ಯಂಡ್ I just pray in coming days, someday I'll be a superhero. Okay, sir. Sir, all the best ನಿಮ್ಮ ಸಿನಿಮಾಗೆ. Thank you so much, sir.